ಆರತಿಯೇ ಕರಗಿಳಿದಂತೆ. ಕಾವೇರಕ್ಕ, ಕಾವೇರಕ್ಕ, ಅಲ್ಲಕ್ಕ, ಊಟ ನೀರು ಬಿಟ್ಟು ದುಃಖ ಪಡುತ್ತಾ ಇದೇ ರೀತಿ ಕುಳ್ಕೊಂಡ್ರೆ ಸತ್ತು ಹೋದ ನಿನ್ನ ಪತಿ ದೇವರು ಮತ್ತೆ ಏನಾದ್ರು ಬರ್ತಾರೇನಕ್ಕ? ನನ್ನ ಗಂಡನನ್ನ ಕಳ್ಕೊಂಡಿದ್ದಂತೆ ಗಂಡನಿಗೆ ವಿಷ ಹಾಕಿ ಕೊಂದವಳು ಅನ್ನೋ ಅಪವಾದವನ್ನ ಹೊತ್ಕೊಂಡ್ಬಿಟ್ಟೆ ಆಶಾ. ಅಕ್ಕ, ಗಂಡ ಹೆಂಡತಿ ಇಬ್ರು ಎಷ್ಟು ಅನ್ಯೂನ್ಯವಾಗಿದ್ರು ಅಂತ ಇಡೀ ಊರಿನ ಜನತೆಗೆ ಗೊತ್ತಿದೆ ಅಕ್ಕ. ಅಷ್ಟಲ್ಲೇ ಮಾಡಿಕೊಂಡ ಗಂಡನಿಗೆ ವಿಷ ಹಾಕಿ ಸಾಯಿಸಿದ್ಲು ಅಂತ ಸುಳ್ಳು ಅಪವಾದ ಕೊಟ್ಟಲ್ಲ ನಿನ್ನ ಅತ್ತೆ. ಅವಳ ಬಾಯಿಗೆಷ್ಟು ಹುಳ ಬಿಲ್ಲ ಅಕ್ಕ. ಅವಳೊಂದು ಮಾತನ್ನ ಮನಸ್ಸಿಗೆ ಹಚ್ಕೊಂಡು ವ್ಯಥೆ ಪಡ್ಬೇಡ ಅಕ್ಕ. ಬಾಕ್ಕ, ಸ್ವಲ್ಪ ಆದ್ರೂ ಊಟ ಮಾಡಕ್ಕ ಬಾ. ಬೇಡ ಆಶಾ, ಊಟ ನಿದ್ದೆ ಯಾವುದು ಬೇಡ. ಯಾವ ಸುಖಕ್ಕಾಗಿ ಬದುಕಲಿ ನಾನು? ಜೀವನದ ಕೊನೆವರೆಗೂ ನನ್ನ ಗಂಡನ ನೆನಪಿನಲ್ಲಿ ಬೆಳೆದುತ್ತೀನಿ. ಕೊರಗಿ ಕೊರಗಿ ಅವ್ರ ನೆನಪಲ್ಲಿ ಸತ್ತು ಅವ್ರ ಹೊರಸ್ಥಾನಕ್ಕೆ ನಾನು ಹೋಗ್ತೀನಿ ಆಶಾ. ಅಕ್ಕ, ಅವ್ರು ಸತ್ತು ಹೋದ್ರಂತ ನೀನು ಕೂಡ ಊಟ ಬಿಟ್ಟು ಅದೇ ರೀತಿ ಸತ್ತು ಹೋಗುದಾದ್ರೆ ನಿನ್ನ ಮಗಳು ಕೂಡ ಒಂದು ಸ್ವಲ್ಪ ವಿಷ ಕೊಟ್ಟು ನಿನ್ ಜೊತೆ ಕರ್ಕೊಂಡು ಹೋಗ್ಬಿಡಕ್ಕ ಆಶಾ. ಮತ್ತೇನಕ್ಕ, ಇಬ್ರು ಸತ್ತು ಹೋದ್ರಿ ಅಂತ ತಿಳ್ಕೊ. ಆ ನಿನ್ನ ಮಗಳನ್ನ ಒಬ್ಳೆ ಇಲ್ಲಿ ಬಿಟ್ಟು ಹೋದ್ರೆ ರಾಕ್ಷಸಿ ಅಂತಿದ್ದಾಳಲ್ಲ ನಿನ್ನ ಅತ್ತಿಗೆ, ಅವಳವಳ ಸುಮ್ನೆ ಬಿಡ್ತಾಳೇನಕ್ಕ? ಇಲ್ಲ ಅಕ್ಕ, ಅದಕ್ಕೆ ದಿನಾಲು ಚಿತ್ರಾಂಶ ಪಟ್ಟು ಒಬ್ಬೊಬ್ರೆ ಸಾಯೋದಕ್ಕಿಂತ ಒಟ್ಟಿಗೆ ಸಾಯೋದು ಲೇಸಲ್ವೇನಕ್ಕ? ನನ್ನ ಮಗಳು ಸುಮ್ಮ ಸಾಯಬಾರ್ದು. ಅವಳನ್ನ ನನ್ನ ತಮ್ಮನ ಜೊತೆ ಮದುವೆ ಮಾಡಿ ತವರನ ಹಂಬಲವನ್ನ ನೆರವೇರಿಸ್ಕೋಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಅಕ್ಕ, ಆ ನಿನ್ನ ಕನಸು ನೆನಸಾಗ್ಬೇಕಾದ್ರೆ ಸಾಯುವ ವಿಚಾರನ ಇಲ್ಲಿಗೆ ಕೈ ಬಿಟ್ಟು ಇನ್ನು ಮುಂದೆ ಎಂತ ಕಷ್ಟ ಬಂದ್ರು ಕೂಡ ಧೈರ್ಯದಿಂದ ಎದುರಿಸ್ಬೇಕು ಅಕ್ಕ. ನೀನು ಧೈರ್ಯದಿಂದ ಎದುರಿಸ್ಬೇಕು. ಆಯ್ತಮ್ಮ, ಮೊದಲು ನನ್ನ ಮಗಳ ಮದುವೆ ಮಾಡಿ ಅವಳ ಸುಖ ಸಂಸಾರವನ್ನ ಕಣ್ತುಂಬ ನೋಡಿ ಆಮೇಲೆ ಈ ಲೋಕ ಯಾತ್ರೆ ಮುಗಿಸ್ತೀನಿ. ನಡಿ ಬಾ, ತುಂಬಾ ಹೊತ್ತಾಯ್ತು, ಇಬ್ಬರು ಸೇರಿ ಊಟ ಮಾಡೋಣ. ನಡಿಯಕ್ಕ. ಕಾವೇರಿ, ನೋಡಮ್ಮ, ಪ್ರಸಾದನಂತೂ ತೀರಿ ಹೋದ. ಇಷ್ಟೆಲ್ಲ ನಮ್ಮ ಆಸ್ತಿ ಅಂತಸ್ತು ವ್ಯವಹಾರ ನೋಡ್ಕೊಳ್ಳೋದಿಕ್ಕೆ ಯಾವೊಬ್ಬ ಗಂಡಸು ನಮ್ಮ ಮನೆಗೆ ದಿಕ್ಕಿಲ್ಲದಂತಾಯ್ತು. ಅದಕ್ಕಾಗಿ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಅದ್ಯಾವ ನಿರ್ಧಾರ? ನೋಡು, ಹೇಗೋ ನಮ್ಮ ತಮ್ಮ ಇದ್ದಾನಲ್ಲ ಧರ್ಮರಾಜ್, ತೆಂಗಿನ ತೋಟದಿಂದ ಬರುವಾಗ ನನಗೆ ಭೇಟಿ ಆದ. ಅವನು ಮುಂದಿನ ತಿಂಗಳು ತನ್ನ ಮಗನ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ್ದಾನಂತೆ. ಅದಕ್ಕಾಗಿ ಅವನು ವಿದ್ಯಾವಂತನಿದ್ದಾನೆ. ನಮ್ಮ ಸುಮಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆ ವ್ಯವಹಾರವೆಲ್ಲ ಅವನೇ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ. ನಾವು ನಿಶ್ಚಿಂತೆಯಿಂದ ಇರ್ಬೋದಲ್ಲ ಅಂತ ವಿಚಾರ ಮಾಡಿದ್ದೇನೆ ಅಷ್ಟೇ. ಅತ್ತೆ, ಇನ್ನೆಂದು ಈ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ನಾನು ನಿಮಗೆ ಯಾವತ್ತೇ ಹೇಳಿದ್ದೆ. ಮತ್ತೆ ಯಾಕೆ ಅದೇ ವಿಷಯವನ್ನು ಕೆರಗ್ತಾ ಇದ್ದೀರಾ? ಯಾಕೆ ಕಾವೇರಿ ಇಷ್ಟೊಂದು ಕೋಪದಿಂದ ಮಾತಾಡ್ತೀಯಾ? ನಮ್ಮ ಮಹೇಶನಿಗೆ ಏನಾಗಿದೆ? ನೋಡೋದಕ್ಕೆ ಚಂದವಾಗಿದ್ದಾನೆ, ವಿದ್ಯಾವಂತನಿದ್ದಾನೆ, ವ್ಯವಹಾರ ಜ್ಞಾನ ಇದೆ. ಇಷ್ಟೆಲ್ಲ ಬಿಟ್ಟು ಮತ್ತಿನ್ನೇನ್ ಬೇಕು ನಿನ್ನ ಮಗಳಿಗೆ? ಅವನು ಹಾಗೆ ಇದ್ರು ಅವನನ್ನ ಮದುವೆ ಆಗೋದಕ್ಕೆ ನನ್ನ ಮಗಳು ಸುಮ್ಮ ಹೋಗ್ತಾ ಇಲ್ವಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಕುರಿ ಕೇಳಿ ಮಸಾಲೆ ಅರಿತಾರಂತ ತಿಳ್ಕೊಂಡಿದ್ದೀಯಾ ನೀನು? ನನ್ನ ಮಗಳನ್ನ ಕುರಿ ಹೋಲಿಸ್ತಾ ಇದ್ದೀರಾ ನೀವು? ಇಲ್ಲಮ್ಮ, ನಿನ್ನ ಮಗಳು ತುಂಬಾ ಸೌಂದರ್ಯವತಿ, ತುಂಬಾ ಬುದ್ಧಿವಂತೆ, ವಿದ್ಯಾವಂತೆ. ನಿನ್ನ ಮಗಳಿಗೆ ಏನ್ ಕಡಿಮೆ ಇದೆ? ಇದೇ ರೀತಿ ತಿಳ್ಕೊಂಡು ಅವಳನ್ನು ಹಾಸ್ಟೆಲ್ ಅಲ್ಲಿ ಬಿಟ್ರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಕಂಡ ಹುಡುಗರ ಜೊತೆ ಚಕ್ಕನ್ನ ಮಾಡಿ ಪಾರ್ಕು ಗಾರ್ಡನ್ ಅಂತ ತಿರುಗ್ತಾಳೆ ಅನ್ನೋದು ಮಾತ್ರ ಮರಿಬೇಡ ನೀನು. ನನ್ನ ಮಗಳಿಗೆ ಎಂಥ ಕೆಟ್ಟ ಶಬ್ದಗಳಿಂದ ಇಂಥ ಹೊಲಸು ಮಾತಾಡಿ ತಿಪ್ಪಲಾಗ ಹಾಕಿದ್ರು ಅವಳನ್ನ ನನ್ನ ತಮ್ಮ ಶಿವರಾಜ್ಗೆ ಕೊಟ್ಟು ಮದುವೆ ಮಾಡ್ತೀನಿ ವಿನಃ ಆ ಲೋಫರ್ ಮಹೇಶ್ವರಿಗೆ ಯಾವತ್ತೂ ಮದುವೆ ಮಾಡೋದಿಲ್ಲ ಎಂಬುದನ್ನು ಮರಿಬೇಡಿ. ಕಾವೇರಿ, ನನ್ನ ಮಹೇಶ್ವರಿಗೆ ಲೋಪರ್ ಅನ್ನೋ ಎಷ್ಟೇ ಧೈರ್ಯ ನಿನಗೆ? ಅಂದ್ರೆ ನಿನ್ನ ತಮ್ಮ ಶಿವರಾಜ ಮಹಾ ಬುದ್ಧಿವಂತ, ಒಳ್ಳೆಯವನು ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೇನೆ. ಏಯ್, ಸರ್ಕಾರ ಗುಡವನನ್ನು ಲೂಟಿ ಮಾಡಿ ಹೇಳಿ ಅಂತ ತಲೆ ಮರೆಸ್ಕೊಂಡು ಓಡ್ ಹೋಗಿದ್ದಾನೆ ಆ ನಿನ್ನ ತಮ್ಮ. ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವ ನಿಮ್ಗೆ? ಯಾರ ಲೂಟಿ ಮಾಡಿದನ ನನ್ನ ತಮ್ಮನ ಮೇಲೆ ಹೊರಸ್ತಾ ಇದ್ದೀರಲ್ಲ, ನೀನೇನು ಮನುಷ್ಯಳೋ ಇಲ್ಲ ರಾಕ್ಷಸಿಯೋ? ಹೌದು ಕಣೆ, ನಾನು ರಾಕ್ಷಸಿನೇ. ಆದ್ರೆ ಮಾನವಂತರು ಮನುಷ್ಯತ್ವ ಇದ್ದವರು ನಿಮ್ಮ ಸಂಸಾರ, ನಿಮ್ಮ ಫ್ಯಾಮಿಲಿ ಯಾವಾಗ
ಯಾವಾಗಿದ್ರು ನನ್ನ ತವ್ರ ಮನೆ ಅಂತದ್ದು ಇಂತದ್ದು ಅಂತ ಹೆಗ್ಗಳಿಕೆ ಅಂತ ಹೊಗಳ್ಕೊತಿರ್ತೀಯಲ್ಲ ಆ ನಿಮ್ಮ ಫ್ಯಾಮಿಲಿ ಎಂತದ್ದು ಅಂತ ನಿನಗೇನೆ ಗೊತ್ತು. ನೀನು ನೋಡಿದ್ರೆ ಇಲ್ಲಿ ನನ್ನ ಮಗನಿಗೆ ವಿಷ ಹಾಕಿ ಕೊಂದೆ, ಅಲ್ಲಿ ನಿನ್ನ ಅಪ್ಪ ಅಣ್ಣ ಸೇರ್ಕೊಂಡು ನನ್ನ ಮಗಳನ್ನು ವಿಷ ಹಾಕಿ ಕೊಂದ್ರು. ಇಂಥ ಸಂಸ್ಕಾರದ ಮನೆತನ ನಿಮ್ಮದು. ಎಷ್ಟೊಂದು ಹೆಗ್ಗಳಿಕೆ ಎಲೆ ಬಿಟ್ಕೊಂಡು ಹೇಳ್ತಾ ಇಲ್ಲಿ. ಇನ್ನು ಸ್ವಲ್ಪ ದಿನ ನೀನು ನನ್ನ ಜೊತೆ ಇದ್ರೆ ನನ್ನನ್ನು ಆಹುತಿ ತಗೊಳ್ಳೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅಮ್ಮ ತಾಯಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಹಲೋ ಗೋದಾವರಿ ಅಮ್ಮವ್ರ, ಏನ್ ಮಾತಾಡಕತ್ತೀರಿ? ನೀನು ಒಂದು ಹೆಣ್ಣಾಗಿ ಇನ್ನೊಂದು ಈ ರೀತಿ ಹೆಣ್ಣಿಗೆ ಚಿತ್ರಹಿಂಸೆ ಕೊಡ್ತಾ ಇದೆಯಲ್ಲ. ನೀನೊಂದು ಹೆಣ್ಣೇನೆ, ಹೆಮ್ಮಾರಿ, ಹೆಣ್ಣು ಕುಲಕ್ಕೆ ಕಳಂಕಿನಿ ನೀನು. ಮುಂಜಾನೆಯಿಂದ ಹಿಡ್ಕೊಂಡ್ರು ಸಂಜೆ ತನ ದುಡಿದ್ರು ತುತ್ತು ಕೂಳಿಗೂ ಗತಿ ಇಲ್ಲದ ನಾಯಿ ನೀನು. ಮುಂಜಾನೆ ಸತ್ರೆ ಮಣ್ಣಿಗಿಲ್ಲ, ಸಂಜೆಗೆ ಸತ್ರೆ ಎಣ್ಣೆಗಿಲ್ಲ ಅನ್ನೋ ಶಾಸ್ತ್ರಕ್ಕೆ ಹೊಂದಾಣಿಕೆ ಆದವಳು ನೀನು. ಅಂತದ್ದು ನನ್ನ ಎದುರಿಗೆ ನನ್ನ ಮನೆಯಲ್ಲಿ ಬಂದು ನಿಂತು ಮಾತಾಡ್ಬೇಕಾದ್ರೆ ಅದೆಷ್ಟೇ ಧೈರ್ಯ ನಿನಗೆ? ನನ್ನ ಮನೆ ದಾಟಿ ಮಾತಾಡು. ಅಂದ್ರೇನವ ನಿನ್ನ ಅವತಾರ? ಮಗಳು ಸತ್ಲು, ಮಗನೂ ಸತ್ತ, ಇದ್ದೊಂದು ಈ ದೊಡ್ಡ ಮನೆಯಾಗ ನೀನೇ ಇರ್ಬೇಕಂತ ಮಾಡಿ ಏನು ಗೂಬಿ ಹಂಗ? ಹೌದು, ನಾನು ಗೂಬಿನೇ. ಗೂಬಿಗಿಂತ ದೊಡ್ಡ ಪ್ರಾಣಿ ಹೊಲಿಸಿದ್ರು ನನಗೇನು ಬೇಜಾರಿಲ್ಲ. ಈ ಮನೆಯಲ್ಲಿ ನಾನೊಬ್ಳೆ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಮುಚ್ಕೊಂಡು ಇವಳು ಕರ್ಕೊಂಡು ಹೊರಟು ಹೋಗ್ಲಿ. ಹೌದು ಬಿಡವ, ಮೂರು ಬಿಟ್ಟಾರ ಊರಿಗೆ ದೊಡ್ಡವ್ರ ಅಂತ ಶಾಸ್ತ್ರನ ಐತಿ. ಹೇಳೋದಲ್ಲ ಏನಾರ ಯಾಕಾಗಲ್ಲಕ್ಕ ಇವ್ರ ಸುದ್ದಿ ನಮಗೆ ಯಾಕಬೇಕು? ಇದ್ದಿದ್ದಂಗ ಹೇಳಿದ್ರಿ ಎದ್ದು ಬಂದು ಎದಿಗೆ ಓದಿದ್ರಂತ. ನಿಮ್ ವಿಷಯ ಏನಾರ ಮಾಡ್ಕೊಂಡ್ ಸಾಯ್ರಿ. ಅಷ್ಟು ತಿಳ್ಕೊಂಡು ಮುಚ್ಕೊಂಡು ಇಲ್ಲಿಂದ ರೈಟ್ ಹೇಳು. ಇನ್ನೊಂದು ಸಲ ಈ ಮನೆ ಕಡೆ ನೀನೇನಾದ್ರೂ ಕಾಲು ಹಾಕಿದ್ರೆ ಕಾಲು ಕತ್ತರಿಸಿ ನಾಯಿಗೆ ಹಾಕ್ತೇನೆ. ದೇವರಂತ ಗಂಡನಿಗೆ ವಿಷ ಹಾಕಿ ಕೊಂದವಳು ಏನೋ ಅಪವಾದ ಮಾಡ್ಕೊಂಡು ಈ ಮನೆಯನ್ನು ಇಲ್ದಿರ ಅದು ಎಲ್ಲಿಗತ್ತೆ ಹೋಗ್ಲಿ. ಅಯ್ಯೋ ಪಾಪ, ನಿನಗೆ ಎಲ್ಲಿ ಸ್ಥಾನ ಇದೆ ಕಲೆ? ಚಿನ್ನ ಕಟ್ರೆ ಅಕ್ಕ ಸಾಲಿಗನ ಮನೆ, ಹೆಣ್ಣು ಕಟ್ರೆ ತವ್ರ ಮನೆ ಅನ್ನೋ ಶಾಸ್ತ್ರ ನಿನಗೆ ಗೊತ್ತಿಲ್ವೇಳೆ? ಬಾಯ್ ಬಿಟ್ರೆ ನನ್ನ ತವ್ರ ಮನೆ ಅಂತದ್ದು, ನನ್ನ ತವ್ರ ಮನೆ ಇಂತದ್ದು ಅಂತ ಹಂಬಲಿಸ್ತಾ ಇರೋ ನಿನಗೆ ತವ್ರ ಮನೆಯಲ್ಲಿ ಹೋಗಿ ಬಿದ್ದು ಸಾಯ್ ಹೋಗಿ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆಯೋ ನ್ಯಾಯ ಅನ್ನ, ಎಲ್ಲಿದೆಯೋ ನ್ಯಾಯ? ಬಡವರ ನೀಡುವುದೇ ನ್ಯಾಯ. ಸುಲಿಗೆಯ ಮಾಡಿ ಬದುಕಿದರೇನು? ಒಬ್ಬರೊಬ್ಬರು ದೋಚಿದರೇನು? ಸುಲಿಗೆಯ ಮಾಡಿ ಬದುಕಿದರೇನು? ಅನ್ಯಾಯ ಮಾಡಿದರೇನು? ಕೊಲೆಯನ್ನೇ ಮಾಡಿದರೇನು? ಹಾಯಾಗಿ ಬಾಳೋಕೆ ದಾರಿಯುಂಟು. ದಾರಿಯೋ ಜಾತಿಯ ಗೆಲುವ ಪಡೆದರು ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಚೋಟು ದಡಿದಾಳೆ, ನನ್ನ ಮುಂದೆ ನಿಗರಾಡ್ತಾಳೆ ಇವಳು. ಇಂಥವ್ರನ್ನ ಎಷ್ಟು ಜನ ಲಾಲಿ ಹಾಡಿ ತೊಟ್ಲಲ್ಲಿ ಮಲಗಿಸಿದಿಲ್ಲ ಅಂತ ಇವಳಿಗೇನ್ರಿ ಗೊತ್ತಾಗ್ಬೇಕು? ಈ ಪೀಡ ಅವಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾದ್ರೆ ನನಗಂತೂ ಸಾಕಾಗಿ ಹೋಯ್ತು ನೋಡು. ಅಬ್ಬಾ, ಈ ಮನೆಯಲ್ಲಿ ಮುಂದೆ ನಾನೇ ರಾಣಿ, ನೆಮ್ಮದಿಯಿಂದ ಹೇಗಾದ್ರೂ ಬದುಕಬಹುದು. ಅಯ್ಯೋ ಧರ್ಮ, ಒಳ್ಳೆ ಸಮಯಕ್ಕೆ ಬಂದೆ ನೋಡು.
ನಾನು ಎಷ್ಟೊಂದು ಸಾರಿ ಆ ಕಾವೇರಿಗೆ ಬಡ್ಕೊಂತ ಇದ್ದೆ, ನಿನ್ನ ಮಗಳನ್ನ ನಮ್ಮ ತಮ್ಮನ ಮಗನಿಗೆ ಕೊಟ್ಟು ಮದ್ವೆ ಮಾಡು ಅಂತ. ನನ್ನ ಮಾತೇ ಕೇಳ್ತಾ ಇದ್ದಿಲ್ಲ ಅವಳು. ಯಾವಾಗ ನೋಡಿದ್ರು ಪ್ರಸಾದನ ತಲೆಯನ್ನು ತುಂಬ್ತಾ ಇದ್ಲು. ಅದಕ್ಕಾಗಿ ಅವಳನ್ನು ಈ ಭೂಮಿಯಿಂದ ಮೇಲಕ್ಕೆ ರೈಟ್ ಹೇಳಿಸ್ಬೇಕಂತ ತಿಳ್ಕೊಂಡು ಶಾವಿಗೆ ಪಾಯಸದಲ್ಲಿ ವಿಷ ಹಾಕಿದ್ದೆ. ಅದೇ ಟೈಮಕ್ಕೆ ಲಾರಿ ಲೋಡ್ ಮಾಡಿ ಜಲ್ದಿ ರಾತ್ರಿ ಮನೆಗೆ ಬಂದ್ಬಿಟ್ಟ ಪ್ರಸಾದು. ಆ ಪಾಯಸವನ್ನು ಅವಳು ಅವನಿಗೆ ತಿಳಿಸಿದ್ಲು. ನನ್ನ ಮಗ ಸತ್ತೋಗ್ಬಿಟ್ಟ. ಮುಂದೆ ಅದು ನನ್ನ ಮೇಲಲ್ಲೇ ಅಪವಾದ ಬರುತ್ತೆ ಅಂತ ತಿಳ್ಕೊಂಡು ಅವಳು ಬಾಯ್ ಮಾಡೋಕ್ಕಿಂತ ಮುಂಚೆ ನಾನೇ ಸಿಕ್ಕಾಪಟ್ಟೆ ಕೂಗಾಡಿ ನನ್ನ ಮಗನಿಗೆ ವಿಷ ಹಾಕಿ ಕೊಂದು ಬಿಟ್ಟೆ ಅಲ್ಲೇ ಅಂತ ಹತ್ಬಿಟ್ಟೆ. ಹೇಗೋ ಆ ಅಪವಾದ ಅವಳು ಹೊತ್ಕೊಂಡ್ಲು. ಇವಾಗ ಒಂದು ಅವಳನ್ನು ಮನೆ ಬಿಟ್ಟು ಹೊರಗೆ ಹಾಕಿದೆ. ಪ್ರಸಾದ್ ಒಂದ್ ಮಾತು, ಆದಷ್ಟು ಬೇಗನೆ ನಿನ್ನ ಮಗನ ಜೊತೆ ಸುಮಾರು ಮದುವೆ ಮಾಡ್ಬೇಕನ್ನೋ ನನ್ನ ಛಲ ಇದೆಯಲ್ಲ, ಅದನ್ನ ತೀರಿಸ್ಬಿಡಪ್ಪ, ಸಾಕು ನನಗೆ. ಅದಕ್ಕೆ ಯಾಕೆ ತಲೆ ಕಡಿಸ್ಕೊಂದಿಯಕ್ಕ? ಮುಂದಿನ ವಾರ ನಮ್ಮೂರ ಜಗದಮ್ಮ ತಾಯಿ ರಥೋತ್ಸವ. ಅಂದೇ ದಿನ ನಿನ್ನ ಮೊಮ್ಮಗಳ ಸುಮಾನು ನನ್ನ ಮಗನ ಮಹೇಶನ ಜೊತೆಯಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡ್ತೇನೆ. ನೀನೇಕೆ ತಲೆ ಕಡಿಸ್ಕೊಂಡಿ? ಧರ್ಮರಾಜ್, ಅದು ಹೇಗೆ ಸಾಧ್ಯ? ಮಹೇಶ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಸುಮಾ ಒಪ್ತಾ ಇಲ್ವಲ್ಲೋ? ಅವಳು ಒಪ್ಪಿಗೆ ತಗೊಂಡು ನಾನೇನು ಮಾಡೋದು? ಹಾಸ್ಟೆಲ್ನಿಂದ ಅವಳನ್ನು ಹೇಳಿ ತರಿಸಿ ಮಹೇಶನ ಜೊತೆಯಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡ್ತೇನೆ. ಈಗಾಗಲೇ ನಮ್ಮ ಲಾಯರ್ಗೆ ಹೇಳಿ ಸಬ್ ರಿಜಿಸ್ಟ್ರಿಗೆ ತಿಳಿಸಿಬಿಟ್ಟಿನಿ. ಈಗ ಇದಕ್ಕೆ ನೀನೊಂದು ಸಾಕ್ಷಿ ಅಂತ ಸಹಿ ಮಾಡಿಬಿಟ್ರೆ ಸಮಸ್ಯೆ ತಪ್ಪಿ ಹೋಗ್ತೈತೆ. ವೆರಿ ಗುಡ್ ಮಹೇಂದ್ರ, ವೆರಿ ಗುಡ್. ಇಷ್ಟು ದಿನ ನೀ ನನಗೆ ತಮ್ಮನಾಗಿ ಹುಟ್ಟಿದ್ದು ವೇಸ್ಟ್ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ತಮ್ಮನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಅಂತ ಅನಿಸ್ತಾ ಇದೆ ನನ್ನ ಮನಸ್ಸಿಗೆ. ಆಯ್ತಪ್ಪ ತಾತ, ಅಪ್ಪ ತಾತ ಸಹಿ ಮಾಡ್ತೀನಿ. ಇಲ್ಲಿ ಮಾಡ್ಲಾ? ಇದೇ ಅವಕಾಶ, ಇದೇ ಅವಕಾಶಕ್ಕಾಗಿ ಈ ವರ್ಷ ಪಾರ್ ಹಾಕಿಕೊಂಡು ಕುಳಿತುಕೊಂಡಿದ್ದೆ. ಈಗ ನಿನ್ನ ಸಂಪೂರ್ಣ ನನ್ನ ಕೈವಶ. ಯಾಕೋ ಮಹೇಶ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ನಗ್ತಾ ಇದೀಯಾ, ಚೀರಾಡ್ತಾ ಇದೀಯಾ, ಹಾರಾಡ್ತಾ ಇದೀಯ ತಮ್ಮ? ಏನಾಯ್ತು ನಿಂಗೆ? ನಾನು ಹುಚ್ಚ, ನೀನು ಹೊಚ್ಚೆ. ನನ್ನ ಮಾತನ್ನು ನಂಬಿ ಪತ್ರಕ್ಕೆ ಸಹಿ ಹಾಕಿದ್ಯಲ್ಲ, ಮಹೇಶ ಸುಮಾರನ ಮದುವೆ ಸಾಕ್ಷಿ ಪತ್ರ ಅಂತ ನೀನು ತಿಳಿದುಕೊಂಡಿ. ಆದ್ರೆ ನಮ್ಮ ರಾಯರಿಗೆ ಹೇಳಿ ನಿನ್ನ ಸಂಪೂರ್ಣ ಆಸ್ತಿ ನನ್ನ ಮಗನ ಹೆಸರಲ್ಲಿ ಬರೆಸಿ ಇಟ್ಟುಕೊಂಡ ಬಾಡ್ ಪೇಪರ್. ಪಾಪಿ, ಒಡ ಹುಟ್ಟಿದ ಅಕ್ಕಳಿಗೆ ಮೋಸ ಮಾಡ್ಬೇಕಂತ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ಯೋ ನೀನು? ಏಯ್, ಈ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಹೊಲಸು ತುಂಬಿಕೊಂಡಿದೆ ಅಂದ್ರೆ ಆ ನಿನ್ನ ಮಗನು ಕೂಡ ನಿನಗಿಂತ ನೀಚನಿದ್ದಾನೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ನೋಡು, ಅದೇನೇ ಆದ್ರೂ ಸರಿ, ಸುಮಾರನ್ನು ಮಾತ್ರ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ನಾನು. ಹೆಣ್ಣು ಅನ್ನೋ ಮಣ್ಣಿಗಾಗಿ ಈ ಧರ್ಮವಂತ ಧರ್ಮರಾಜ ಮಡುಕು ಹಿಂಜರುಗುವುದಿಲ್ಲ. ಒಡ ಹುಟ್ಟಿದ ಅಕ್ಕದರೇನು ಎತ್ತ ತಾಯಿಯಾದರೇನು ನನಗೇನು ಸಂಬಂಧವಿಲ್ಲ. ವಿಶ್ವಾಸಘಾತುಕ, ನೀನು ಇಷ್ಟೊಂದು ಕೆಟ್ಟ ಮನುಷ್ಯನಂತ ನಾನು ಮೊದಲೇ ತಿಳಿದುಕೊಂಡಿದ್ದಿಲ್ಲ ಕಣೋ. ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ವಿಷ ಜೊತೆ ತುಂಬಿಕೊಂಡ್ರು ನೀನು ಇಷ್ಟೊಂದು ಬಾಯಿ ಮುಚ್ಚಿಕೊಂಡು ತಪ್ಪಗ ಬಿತ್ತಿಕೊಂಡಿರು. ಏನಾದ್ರೆ ಈ ವಿಷಯದಲ್ಲಿ ಕಾಲಾಡ್ಸಕ್ಕೆ ಬಂದರೆ ಕಸ ಪಾಯಸದಲ್ಲಿ ವಿಷ ಬೆರೆಸಿ ನಿನ್ನ ಮಗ ಪ್ರಸಾದನ ಕೊಂದು ಹಾಕಿದೆಯಲ್ಲ, ಆಪವಾದ ಕಾವೇರಿಯ ಮೇಲೆ ಹಾಕಿ ಅನ್ಯಾಯವಾಗಿ ಅವಳನ್ನು ಮನೆಯಿಂದ ಹೊರ ತಳ್ಳಿದ ವಿಷಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಒತ್ತು ಲಾಕಪ್ಗೆ ಹಾಕ್ಸ್ಬೇಕಂತ ಎಚ್ಚರ. ಏಯ್ ಗೋದಾವರಿ, ಅಣ್ಣ ಆಸ್ತಿ ಶ್ರೀಮಂತಿಗೆ ನಿನ್ನ ಹತ್ರ ಇದೆ ಅಂತ
ಈ ರೀತಿ ಸೊಕ್ಕಿನ ವರ್ತನೆ ಮಾಡ್ತಾ ಇದೆಯಲ್ಲ, ಮುಂದೊಂದು ದಿನ ಇದೇ ಆಸ್ತಿ ಅಂತಸ್ತು ನಿನ್ನ ಕೈ ಜಾರಿ ಹೋದಾಗ ಬೀದಿ ಬೀದಿ ಬೀದಿಯಲ್ಲಿ ನಾಯಿ ತರ ತಿರ್ತೀಯ. ಆ ಕಾಲ ನಿನಗೆ ಬಂದೇ ಬರ್ತೈತೆ ಕಡೆ, ನೆನ್ಪಿರ್ಲಿ. ಇದು ನಾನು ನಿನಗೆ ಕೊಡುತ್ತಿರುವ ಎಚ್ಚರಿಕೆಯ ಮಾತು. ಹೌದು ಆಶಾ, ಹೌದು. ಅವತ್ತು ನೀ ನನಗೆ ಹೇಳಿದ ಎಚ್ಚರಿಕೆ ಮಾತು ಇವತ್ತು ಸತ್ಯವಾಯಿತು ತಾಯಿ, ಇವತ್ತು ಸತ್ಯವಾಯಿತು. ಚಿಕ್ಕ ವಯಸ್ಸಿನಲ್ಲಿ ಆಸೆಗಾಗಿ ಇರೋ ಒಬ್ಬ ಶ್ರೀಮಂತರನ್ನು ಮದುವೆ ಮಾಡಿಕೊಂಡು ಹಾಯಾಗಿ ಕಾಲ ಕಳಿಬೇಕಂತ ಈ ಮನೆಗೆ ನಾನು 2ನೇ ಸೊಸೆಯಾಗಿ ಬಂದೆ. ಚಿಕ್ಕ ಮಗನಿಗೆ ಮಲತಾಯಿಯಾಗಿ ಪ್ರೀತಿಯನ್ನು ಕೊಡದೆ ವಿಷವನ್ನು ಕಾರಿ ಮಲತಾಯಿ ಅಂತ ನಿರೂಪಿಸಿಕೊಂಡ್ಬಿಟ್ಟೆ. ಕಟ್ಟಿಕೊಟ್ಟ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬದುಕಿದ್ರೆ ನನ್ನ ಮುತ್ತೈದೆ ತನ ಇಷ್ಟು ಬೇಗ ಕಳೆದುಕೊಳ್ಳುವಂತಹ ಸಮಯ ಆ ದೇವರು ನನಗೆ ಕೊಡ್ತಿದ್ದಿಲ್ಲ ಆಶಾ, ನನಗೆ ಕೊಡ್ತಿದ್ದಿಲ್ಲ. ಈ ನನ್ನ ಹಾಳಾದ ದುರ್ಬುದ್ಧಿಯಿಂದ ಗಂಡನನ್ನು ಕಳೆದುಕೊಂಡೆ, ಹೆತ್ತ ಮಗಳನ್ನು ಕಳೆದುಕೊಂಡೆ, ಕೊನೆಗೆ ಮಲತಾಯಿ ಅನಿಸಿಕೊಂಡು ಮಗನನ್ನು ಕಳೆದುಕೊಂಡೆ. ಇಷ್ಟು ದಿನ ಆಸ್ತಿಯ ಭ್ರಮೆಯಲ್ಲಿ ಎಲ್ಲರೂ ನನ್ನ ಕಾಲ್ ಕೆಳಗಿರ್ತಾರೆ, ನಾನು ಆಸಿದ ಬೂಗರಿ ಅಂತ ಆಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದೇ ಒಡ ಹುಟ್ಟಿದ ಸಹೋದರಳೆ ಬೆನ್ನಿಗೆ ಚೋರಿ ಹಾಕೋ ಕೆಲಸ ಮಾಡ್ತಾರೆ ಅಂತ ನಾನು ತಿಳಿದುಕೊಂಡಿದ್ದಿಲ್ಲ. ಬೇಡ ದೇವ, ಬೇಡ. ಯಾವ ಹೆಣ್ಣಿಗೂ ಇಂಥ ಶಿಕ್ಷೆಯನ್ನು ಕೊಡಬೇಡ. ಅಂತವರೆಗೂ ಇಲ್ಲದೆ ಗಂಡನ ಮನೆಯಲ್ಲಿ ನಾನೇ ರಾಣಿ ಅಂತ ಬೆಳೆದ ನನ್ನ ಮುಖವನ್ನು ಎಲ್ಲ ನನಗೆ ತಲೆ ತಗ್ಗಿಸೋ ಹಾಗೆ ಮಾಡಿದೆಯಲ್ಲ. ಈಗಲಾದ್ರೂ ಸಮಾಧಾನವಾಯ್ತೇನೋ ನಿನ್ನ ಮನಸ್ಸಿಗೆ? ಎಲ್ಲೋ ಏ ಪಾಪಿ ಧರ್ಮರಾಜ, ಮನಸ್ಸೆಲ್ಲ ವಿಷವನ್ನು ತುಂಬಿಕೊಂಡು ವಿಷಘಾತಕ ನೀರಂತ ನನಗೆ ಮೊದಲೇ ಗೊತ್ತಾಗಿದ್ರೆ ಅವರೆಲ್ಲರನ್ನು ಸಾಯಿಸುವ ಮುನ್ನ ನಿನ್ನನ್ನೇ ತುಂಡು ತುಂಡಾಗಿ ಕತ್ತರಿಸಿ ನನ್ನ ಹತ್ತುಗಳಿಗೆ ಅವತರ ನೀಡ್ತಾ ಇದ್ದೆ ಕಣೋ. ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ. ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ, ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ. ನನಗೆ ರಾಕ್ಷಸ ಅಂತ ಬರಲಿದ್ದೀವಾ? ನಿನ್ನ ಮೈ ಮೇಲಿರುವ ಈ ಬಟ್ಟೆಗಳನ್ನು ಬಿಚ್ಚಿ ದಯವನ್ನೇ ಬತ್ತಲೆ ಮಾಡಿ ನಿನ್ನ ಗಂಡನೆದುರಿಗೆ ನನ್ನ ಕಾಮದ ಹಸಿವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಾ ಇದು ಹೊರಗಿರುವ ಎಚ್ಚರಿಕೆ. ಇದು ಕಲಿಗಾಲ, ಕಲಿಗಾಲ, ಇದು ಕಲಿಗಾಲ. ಸ್ವರ್ಗ ನರಕ ಬೇರೆ ಇಲ್ಲ, ಬದುಕಿರುವಾಗಲೇ ನೋಡುವೆಯಲ್ಲ. ಸ್ವರ್ಗ ನರಕ ಬೇರೆ ಇಲ್ಲ, ಬದುಕಿರುವಾಗಲೇ ನೋಡುವೆಯಲ್ಲ. ಸತ್ತ ಮೇಲೆ ಏನಾಗುವೆ ದೇವರೇ ಬಲ್ಲ, ಆ ದೇವರೇ ಬಲ್ಲ. ಕಲಿಗಾಲ, ಇದು ಕಲಿಗಾಲ, ಕಲಿಗಾಲ, ಇದು ಕಲಿಗಾಲ. ಬಳಸಿ ಹಾಕಿದ ಹಾಡಿ ಸೂರ್ಯನಿಂದ ಪಾಪದ ಭೀತಿ. ಅಂತೂ ಈ ಧರ್ಮರಾಜನ ಪ್ಲಾನ್ಗಳನ್ನು ಹಾಕಿಕೊಂಡಂತೆ ಚುಕ್ತ ಆಯ್ತು. ಆದಷ್ಟು ಬೇಗನೆ ಸುಮಾರನ್ನು ಹಾಸ್ಟೆಲ್ನಿಂದ ಇಳಕರಿಸಿ ನನ್ನ ಕೆಲಸ ಸಾಧಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧರ್ಮವಂತ ಧರ್ಮರಾಜನೇ ಅಲ್ಲ. ಸಾವುಕಾರ, ಸಾವುಕಾರ, ಏನು ಸಮಾಚಾರ ಕಾಳಿಂಗ? ಈ ಸಂತೋಷದ ಸಮಯದಲ್ಲಿ ನಿಮ್ಮ ಜೊತೆ ಡ್ರಿಂಕ್ಸ್
ಚಪ್ಪಳಿಸಲು ಸುಂದರವಾದ ಕ್ಲಬ್ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡಿದ್ದೀನಿ ಸಾವುಕಾರ. ನನ್ನ ಮನಸ್ಸಿಗೆ ಒಪ್ಪುವಂತ ಕೆಲಸ ಮಾಡಿದಿ. ಹಾಕಿ ಕುಡ್ದು ಮಜಾ ಮಾಡೋಣ. ಓಕೆ ಸಾವುಕಾರ. ಏ ಯೋ ಮಗ ಫ್ರೀ ಇದೆಯಾ? ಫುಲ್ ಫ್ರೀ ಹೇಳು ಗುರು. ಇವಾಗ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳು. ಹೇಳು. ಲೊಕೇಶನ್ ಶೇರ್ ಮಾಡ್ತೀನಿ, ಪಂಕಾಗಿ ರೆಡಿಯಾಗಿ ಇಮಿಡಿಯೇಟ್ ಆಗಿ ಬಂದ್ಬಿಡು. ಎಲ್ಲಿಗ? ಬಾ ಗುರು, ನಿಂಗೆ ಎಲ್ಲ ಗೊತ್ತು ಮಗ. ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡು. ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲೆ. ಸರ್ಪ್ರೈಸ್.